ಇರಾನ್, ಹ್ಮ್. ಮೂರನೇ ರಾಷ್ಟ್ರ UAE, ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳು ಸರ್. ಸೊ ಇದು ಒಂದು ರೀತಿಯಲ್ಲಿ ಅಮೆರಿಕದ ಪ್ರಭಾವದಿಂದಲೂ ಕೂಡ ಹೊರಗಡೆ ಬಂದಿರ್ಬೋದು ಸರ್. ಮತ್ತು ಅಲ್ಲಿ ಶೇಕಡ 50% ಸೌದಿ ಅರೇಬಿಯಾ ಪೆಟ್ರೋಲಿಯಂ ಉತ್ಪಾದನೆ ಮಾಡುತ್ತೆ. ಬಟ್ UAEಗೆ ಅಷ್ಟೊಂದು ನಿಯರ್ಲಿ ಅದು 49% ಉದ್ದಿತ್ತು ಪೆಟ್ರೋಲಿಯಂ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಇದ್ರೂ ಕೂಡ ಅಲ್ಲಿನ ಒಂದು ಒಪೆಕ್ನ ಒಂದು ನಿಬಂಧನೆಗಳು, ನಿಯಮಗಳು ಅದಕ್ಕೆ ಅಡ್ಡಿ ಬರುತ್ತಿರುವಂಥ ಕಾರಣದಿಂದಾಗಿ ಏನು ಒಪೆಕ್ನ ಮೀನಿಂಗ್ ಏನು ಹೇಳ್ತಾರೆ? ಆರ್ಗನೈಸೇಷನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಭಾರತ ಅದಕ್ಕೆ ರಾಷ್ಟ್ರ ಇದೆಯಾ? ಇಲ್ಲ ಸರ್. ಓಕೆ. ಈಗ ಕರ್ನಾಟಕದಲ್ಲಿ ಓಕೆ, ಬೆಂಗಳೂರಿನಾಗ ಒಂದು ಸುರಂಗ ಮಾರ್ಗ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ಟ್ರಾಫಿಕ್ ಅಂತ ತಪ್ಪಿಸೋಕೆ. ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಓಕೆ. ಸೊ ಇವತ್ತಿನ ನ್ಯೂಸ್ ಏನು ಓದ್ರಿ? ಇವತ್ತಿನ ಪೇಪರಲ್ಲಿ ಸರ್ ಕೆರೆ ಒತ್ತುವರಿ ಬಗ್ಗೆ ನೋಡಿದೆ ಸರ್. ಕೆರೆ ಒತ್ತುವರಿ ಕುರಿತು ಒಂದು ಫೇಮಸ್ ಸಮಿತಿ ಇದೆ, ಆಯೋಗ ಇದೆ, ಎಲ್ಲರೂ ಗೊತ್ತಿದೆ ನಿಮಗೆ? ಓಕೆ, ಗೊತ್ತಿಲ್ಲ. ಕೆರೆ ಅದೊಂದು ಜೌಗು ಭೂಮಿನ, ಜೌಗು ಭೂಮಿಗೆ ಸಂಬಂಧಪಟ್ಟಂಗೆ ಒಂದು ಫೇಮಸ್ ಒಪ್ಪಂದ ಇದೆ, ಗೊತ್ತಾ ನಿಮಗೆ? ಯಾವುದು? ವೆರಿ ಗುಡ್. ರಾಮ್ಸರ್ ಒಪ್ಪಂದಕ್ಕೂ ನಿಮ್ಮ ಜಿಲ್ಲೆಗೆ ಏನಾದರೂ ಲಿಂಕ್ ಇದೆಯಾ? ಏನು? ವಿಜಯನಗರ ಜಿಲ್ಲೆಯಲ್ಲಿ ಅಲ್ಕಸಮುದ್ರ, ಅಗರಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅಲ್ಕಸಮುದ್ರ ಅನ್ನೋ ಒಂದು ಪಕ್ಷಿಧಾಮ ಇದೆ ಸರ್. ಅದನ್ನ ಇತ್ತೀಚೆಗೆ ಯಾಕಂದ್ರೆ ಸಮುದ್ರ ಅಂತ ಒಂದು ಕೆರೆ, ಅದನ್ನ ಸಮುದ್ರ ಅಂತಾರೆ ಸರ್. ಆ್ಯಕ್ಚುಲಿ ಅದು ತುಂಗಭದ್ರಾ ನದಿ ಹಿನ್ನೀರಿನ ಪ್ರದೇಶ ಆಗಿರುವುದರಿಂದ ಕೂಡ ಊರ ಹೆಸರೇ ಅಲ್ಕಸಮುದ್ರ ಅಂತ ಇದೆ ಸರ್. ಅಲ್ಕಸಮುದ್ರ ಕೆರೆ. ಓಕೆ. ತುಂಗಭದ್ರಾ ಅಣೆಕಟ್ಟಿನ ಉದ್ದ ಎಷ್ಟಿದೆ ಸರ್? ಸಾರಿ ಸರ್, ಯಾವಾಗ ನಿರ್ಮಾಣ ಆಯಿತು? 1964. 1960. ಯಾರು ನಿರ್ಮಾಣ ಮಾಡಿದ್ರು? ಇಂಜಿನಿಯರ್ ಯಾರು? ಇಂಜಿನಿಯರ್ ಅವ್ರದ್ದು ಮೂರ್ತಿ ಅಲ್ಲಿ ಇಟ್ಟಿದ್ದಾರೆ. ಇಂಜಿನಿಯರ್ ಅವ್ರ ಮೂರ್ತಿಯ ಒಂದು ಪ್ರತಿಮೆ ಅಲ್ಲಿ ಇಟ್ಟಿದ್ದಾರೆ. ತುಂಗಭದ್ರಲ್ಲಿ 2 ಕಾಲುಗಳಿದ್ದಾವೆ. ಎಡದಂಡೆ, ಬಲದಂಡೆ. ಅದ್ರಲ್ಲಿ ಆಂಧ್ರಕ್ಕೆ ಹೋಗೋ ಕಾಲ ಯಾವುದು? ಈಗ ನೆಮ್ಮದಿ ಕೇಂದ್ರ ಇದೆಯಾ? ಯಾರ ವ್ಯಾಪ್ತಿಯಲ್ಲಿ ಬರ್ತದೆ ಸರ್? ಅದು ನೆಮ್ಮದಿ ಕೇಂದ್ರ ಮುಂಚೆ ಇತ್ತು ಸರ್. 2013 ಜನವರಿಯಿಂದ ಅದನ್ನ AJSK ಅಂತ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೆ ಮುಖ್ಯಸ್ಥರು? ಅದಕ್ಕೆ ಹೋಬಳಿ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಕೇಂದ್ರ ಇರೋದ್ರಿಂದ ಅದಕ್ಕೆ ಮುಖ್ಯಸ್ಥರು ಅಲ್ಲಿನ ಆಯಾ ಹೋಬಳಿಯ ಉಪತಹಸೀಲ್ದಾರ್ ಇರ್ತಾರೆ. ಉಪತಹಸೀಲ್ದಾರ್. ಓಕೆ. ಸಕಾಲಕ್ಕೂ ಅದಕ್ಕೆ ಏನು ಸಂಬಂಧ ಸರ್? ಸಕಾಲ ಯೋಜನೆಗಳ ಸಕಾಲ ಅಡಿಯಲ್ಲಿ ನಮ್ಮ ಕಂದಾಯ ಇಲಾಖೆ, ಎಸ್ಪೆಷಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಸಕಾಲ ಯೋಜನೆಯಲ್ಲಿ ಏನು ಸೇವೆ ಕೊಡ್ತೀವಿ ಸರ್, ಎಲ್ಲ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲೇ ಅರ್ಜಿ ಸ್ವೀಕಾರ ಮಾಡ್ತೀವಿ ಸರ್. ಪ್ರತಿಯೊಂದನ್ನು ಅಲ್ಲೇ ಅರ್ಜಿ ತಗೋತೀವಿ ಸರ್. ಉದಾಹರಣೆಗಾಗಿ ಹೇಳಿದ್ರೆ ಕ್ಯಾಶ್ ಇನ್ಕಮ್ ಸಂಬಂಧಪಟ್ಟಂತೆ, ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ ಮತ್ತೆ ಭೂಮಿ ಅಪ್ಲಿಕೇಶನ್ ಕೂಡ ಅಲ್ಲೇ ತಗೊಂತೀವಿ ಸರ್. ಪೌತಿ, ಒಂದು ವೇಳೆ ಭೂಮಿಯಲ್ಲ ಪಾಣಿಯಲ್ಲಿ ಯಾರಾದರೂ ಡೆತ್ ಆಗಿದ್ರೆ ಪೌತಿ ಅರ್ಜಿ ಕೂಡ ಅಲ್ಲೇ ತಗೊಂತೀವಿ ಸರ್. ನಿಮ್ಮಲ್ಲಿ ಇನಾಮ್ ಲ್ಯಾಂಡ್ ಅಂತ ಬರ್ತಲ್ಲ, ಏನು ಸರ್? ಇನಾಮ್ ಲ್ಯಾಂಡ್ ಅಂತಂದ್ರೆ ಹಿಂದಿನ, ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಒಂದು ವಿಲೇಜ್ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಒಂದು ವಿಲೇಜ್ ಸರ್ವಿಸ್ ಅಂತ ಇನಾಮ್ ಅಂತ ಬರ್ತಿದ್ವು ಸರ್. ದೇವದಾಯ ಇನಾಮ್ ಅಂತ ಬರ್ತಿದ್ವು ಸರ್. ಸೊ ಆ ಒಂದೊಂದು ಈಗ ಅಕ್ಷರ ಇನಾಮ್ ಅಂತ ಬರ್ತವೆ ಸರ್. ಒಂದೊಂದು ಸೇವೆಗೆ ಅನುಗುಣವಾಗಿ ಇನಾಮ್ ಭೂಮಿಯನ್ನು ಯಾರು ಸೇವೆ ಮಾಡಿದ್ರೋ ಅವರಿಗೆ ರಾಜ ಮಹಾರಾಜರಿಂದ ಒಂದು ಭೂಮಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಇತ್ತು ಸರ್. ಅದೇ ಇನಾಮ್ ಭೂಮಿ ಸರ್. ಬಟ್ ಇನಾಮ್ ಭೂಮಿನ ನೀವು ರಿಜಿಸ್ಟ್ರೇಷನ್ ಮಾಡಿಸಲ್ಲ, ಕರೆಕ್ಟಾ ಸರ್? ಅದಕ್ಕೆ ಕೆಲವೊಂದು ನಿಯಮಗಳಿದಾವೆ ಸರ್. ಮಾಡ್ತೀವಿ ಸರ್. ಓಕೆ, ಮಾಡ್ತೀರಾ? ಎಸ್ ಸರ್. ಫಾರಂ 2 ಅಂತ ಬರುತ್ತೆ ಸರ್. ಒಂದು ವೇಳೆ ದೇವದಾಯ ಇನಾಮ್ ಆಯಿತು ಅಂತಂದ್ರೆ ಟ್ರಿಬ್ಯುನಲ್ ಮುಖಾಂತರ, ಅಂದ್ರೆ ಭೂ ನ್ಯಾಯಾಲಯದಿಂದ ನಾವು